ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೊಂಡಿದ್ದೇನೆ. ನಾನು ಆರಾಮಿದ್ದೇನೆ. ಸೊ ಇವತ್ತಿನ ವಿಡಿಯೋ ಏನಂದ್ರೆ, ಈಗ ನೀವು ನಾನು ನೋಡ್ಬೋದು ಇಂಜಿನ್ ಕಂಟ್ರೋಲ್ ರೂಮ್ ಒಳಗಿದನ್ನ. ಸೊ ಇವತ್ತಿನ ವಿಡಿಯೋ ಒಳಗೆ ಪೂರ್ತಿ ಇಂಜಿನ್ ರೂಮ್ ಏನೈತಿ, ಯಾವ ಮಷಿನರಿ ಯೂಸ್ ಮಾಡ್ತೇವೆ, ಯಾವೆಲ್ಲ ಇಂಜಿನ್ಗಳು ಇದಾವೆ ಅವೆಲ್ಲ ತೋರ್ಸಾವದೇನಿ. ಫಸ್ಟ್ ಏನು ಮಾಡೋಣ ಅಂದ್ರೆ ಎಲ್ಲ ಇಂಜಿನ್ಗಳು ನೋಡ್ರಿ ನೀವು. ಆಮೇಲೆ ಇಲ್ಲಿ ಕಂಟ್ರೋಲ್ ಇದೇನು ಇಂಜಿನ್ ಕಂಟ್ರೋಲ್ ರೂಮ್ ಐತ್ಲ, ಇಲ್ಲಿ ಏನೇನೈತೆ ಅದೆಲ್ಲ ನೋಡೋಣ. ಬೈ ದ ವೇ, ಈಗೇನು ನೋಡತ್ತಿರ್ಲ ನೀವು, ಇವರು ಸೆನಾನ್ ಅಂತ ಹೇಳಿ ಇವ್ರೀಗ ಇವ್ರು ಏನಿದಾರಲ್ಲ ವಾಚ್ ಮ್ಯಾಗಿದಾರು. ಅಂದ್ರೆ ಈಗೇನು ಹಡಗ ಆ್ಯಂಕರ್ ಮ್ಯಾಗೈತಿ, ಬಟ್ ಅವ್ರೇನು ಇಂಜಿನ್ ಲಾಗ್ ಬುಕ್ ಏನೈತಿಲ್ಲ ಅದನ್ನು ಕಂಟ್ರೋಲ್ ಮಾಡತ್ತಾರು, ನೋಡ್ಬೋದು ನೀವು ಇಲ್ಲಿ. ಸೊ ಈಗ ನಡ್ರಿ ಹೊರಗೆ ಹೋಗೋನು. ಫಸ್ಟ್ ಎಲ್ಲ ಮಷಿನರಿಗಳು ನೋಡೋನು, ಏನೇನಿದಾವೆ ಎಲ್ಲ ತೋರಿಸ್ತೇನೆ ಒನ್ ಬೈ ಒನ್. ಮತ್ತೊಂದು ರಿಕ್ವೆಸ್ಟ್ ಏನಂದ್ರೆ, ಪ್ಲೀಸ್ ಇಯರ್ಫೋನ್ ಯೂಸ್ ಮಾಡ್ರಿ, ಯಾಕಂದ್ರೆ ಭಾಳ ನಾಯ್ಸ್ ಇರ್ತಿತ್ತು ಹೊರಗೆ. ಸೊ ನಡ್ರಿ ಹೋಗೋಣ ಹೊರಗೆ. ಆಲ್ರೆಡಿ ನೀವು ನೋಡಬಹುದು ನಾಯ್ಸ್ ಬರತ್ತಿದ್, ಬ್ಯಾಕ್ಗ್ರೌಂಡ್ ನಾಯ್ಸ್. ಸೊ ಈಗ ನಾನು ಇಲ್ಲೇ ನೋಡತ್ತಿಲ್ಲ, ಇದೇನೈತ್ಲ ಅದು ಮೇನ್ ಇಂಜಿನ್, ಅಲ್ಲಿ ಆಮೇಲೆ ಹೋಗೋದು. ಫಸ್ಟ್ ಈಗ ನೀವು ನೋಡ್ಬೋದು ಇವು ಎರಡು ಏನಿದಾವಲ್ಲ, ಎರಡು ಜನರೇಟರ್. ಇವುಗಳನ್ನ ನಾವು ಆಕ್ಸಿಲರಿ ಇಂಜಿನ್ ಅಂತ ಕರಿತೇವೆ. ಮತ್ತ ಜನರೇಟರ್ ಯೂಸ್ ಏನಂದ್ರೆ, ಜನರೇಟರ್ ಯೂಸ್ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ನಾವು ಎಲೆಕ್ಟ್ರಿಸಿಟಿ ಏನೈತೆ ಅದು ಇಲ್ಲಿಂದ ಏನು ಇಂಜಿನ್ ಇದಾವಲ್ಲ ಇದರಿಂದನೇ ಪ್ರೊಡ್ಯೂಸ್ ಆಗ್ತೈತಿ. ಮತ್ ಈಗ ನನ್ನಿಂದ ಏನ್ ನೋಡತ್ತಿರ್ಲ ನೀವು, ಇದ ಮೇನ್ ಇಂಜಿನ್. ಇದ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ತಗೊಂಡು ಹೋಗೋತ್ನಾಗ ಏನಿತ್ಲ, ಒಂದು ಶಿಪ್ ಅನ್ನ ಸೇಲ್ ಮಾಡೋದು ಏನಿತ್ಲ, ಒಂದು ದೊಡ್ಡ ಕೆಲಸ ಏನಿತ್ಲ ಇತ್ತು. ಮತ್ ಇದನ್ನ ಸಾಕೋದೇನ ಮತ್ ಒಂದು ಆನೆ ಸಾಕೋದೇನ ಎಲ್ಲ ಸೇಮ್. ಯಾಕಂದ್ರೆ ಒಂದು ದಿವ್ಸಕ್ಕಿದ ಬರೋಬ್ಬರಿ 8 ಟನ್ ಡೀಸೆಲ್ ತಿಂತೈತಿ. ಮತ್ತ 6 ಸಿಲಿಂಡರ್ ಡೀಸೆಲ್ ಇಂಜಿನ್ ಇದು ಒಂದು. ಮತ್ತೇನು ಎವರೇಜ್ ಅದು ಏನ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಒಂದು ದಿವಸಕ್ಕೆ ಏನಿತ್ಲ ಬರೋಬ್ಬರಿ 8 ಟನ್ ಡೀಸೆಲ್ ತಿಂತೈತಿ. ಅಲ್ಲ ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಟನ್. ಈಗ ನನ್ನಿಂದ ನೋಡತ್ತಿರ್ಲ ನೀವೆಲ್ಲ ಪಂಪ್ ಏನಿರ್ತಾವಲ್ಲ, ಇದು ಮೇನ್ ಇಂಜಿನ್ ಆಗ್ಲಿ ಮತ್ತೆಲ್ಲ ಮಷಿನರಿಗಳು ಪಂಪ್ ಏನಿದಾವಲ್ಲ ಅವೆಲ್ಲ ಇಲ್ಲಿಂದ ಕಂಟ್ರೋಲ್ ಆಗ್ತಾವ. ಇದು ಕಂಟ್ರೋಲ್ ಪ್ಯಾನಲ್. ಮತ್ ಈಗ ನೀವು ನೋಡ್ಬೋದು ಇಲ್ಲಿ ನನ್ನಿಂದ ಬ್ಲೂ ಕಲರ್ ಏನ್ ಕಾಣತಿತ್ಲ, ಇದ್ರ ತಳಗ ಒಂದು ಶಾಫ್ಟ್ ಇತ್ತು ತಳಗ. ಇಲ್ಲಿ ನೋಡ್ರಿ ನೀವು, ಇದೇನ್ ಶಾಫ್ಟ್ ಬ್ರೌನ್ ಕಲರ್ ಕಾಣತಿತ್ಲ, ಇದಕ್ಕ ಪವರ್ ಕನೆಕ್ಟ್ ಆಗಿರ್ತೈತಿ, ಇಲ್ಲಿಂದನ ಕಂಟ್ರೋಲ್ ಆಗ್ತೈತದ. ಈಗೇನ್ ನೋಡತ್ತಿಲ್ಲ ನಾವು ನನ್ನಿಂದ ನೀವ, ಇದು ಸಿಲ್ವರ್ ಕಲರ್ ಏನೈತ್ಲ, ಇದನ್ನ ಬಾಯ್ಲರ್ ಅಂತ ಕರಿತೀವಿ. ಬಾಯ್ಲರ್ ಏನಪ್ಪಾ ಅಂದ್ರ ಸ್ಟೀಮ್ ಪ್ರೊಡ್ಯೂಸ್ ಮಾಡ್ತೈತಿ. ಯಾಕಂದ್ರೆ ಮೇನ್ ಇಂಜಿನ್ ಸ್ಟಾರ್ಟ್ ಮಾಡೋದ್ನಾಗ ಸ್ಟೀಮ್ ಬೇಕು, ಅದ್ರ ಸಂಬಂಧ ನಾವೇನಿತ್ಲ ಬಾಯ್ಲರ್ ಇರ್ತೈತಿ ಶಿಪ್ ಒಳಗ. ನಾನು ಈಗ ನಾ ಏನು ತೋರ್ಸೋದಲ್ಲ ನಿಮ್ಗ. ಈಗ ನೋಡ್ಬೋದು ನೀವು, ಇದೊಂದು ಪೂರ್ತಿ ಪಂಪ್ ರೂಮ್. ಎಲ್ಲ ಹಡಗಿಂದ ಎಲ್ಲೆಲ್ಲಿ ವಾಟರ್ ಡಿಸ್ಚಾರ್ಜಿಂಗ್ ಆಗೋದಾಗ್ಲಿ, ಸಿವೇಜ್ ವಾಟರ್ ಆಗ್ಲಿ, ಬಲಾಸ್ ವಾಟರ್ ಆಗ್ಲಿ, ಮತ್ತು ಆಯಿಲ್ ಅದು ಆಗ್ಲಿ, ಎಲ್ಲ ಇಲ್ಲಿಂದ ಕಂಟ್ರೋಲ್ ಆಗ್ತೈತಿ. ಇದೊಂದು ಸಪ್ರೇಟ್ ಪಂಪ್ ರೂಮ್ ಅಂತಾನೆ ಮಾಡಿದಾರು. ಈಗ ನೀವು ನೋಡಿದ್ದು ಪಂಪ್ ರೂಮ್. ಈಗ ಏನೈತ್ಲ ನಿಮಗೆ ವರ್ಕ್ಶಾಪ್ ತೋರಿಸ್ತೇನೆ. ಸೊ ಈಗ ನೀವು ನೋಡ್ಬೋದು ಇದೇನೈತ್ಲ, ಇದು ವರ್ಕ್ಶಾಪ್, ಇಂಜಿನ್ ರೂಮ್ ಅದು ವರ್ಕ್ಶಾಪ್ ಅಂದ್ರೆ ಎಲ್ಲ ಇಲ್ಲಿ ನನ್ನಿಂದ ನೋಡ್ಬೋದು ನೀವೆಲ್ಲ ಸ್ಪ್ಯಾನರ್ಗಳು ಇದಾವು. ಮತ್ತೇನ ಲೇತ್ ಮಷಿನ್ ಆಗ್ಲಿ, ಈ ಸೈಡ್ ನೋಡ್ಬೋದು ನೀವು ಡ್ರಿಲ್ ಮಷಿನ್ ಐತಿ. ಒಟ್ಟಾರೆ ಎಲ್ಲ ಸ್ಪೇರ್ ಪಾರ್ಟ್ಗಳದು ಆಗ್ಲಿ ಎಲ್ಲ ಇಲ್ಲೇ ಇರ್ತಾವೆ ಎಕ್ಸ್ಟ್ರಾ. ಅಂದ್ರೆ ನಾಳೆ ಏನಾದ್ರು ಎಮರ್ಜೆನ್ಸಿ ಆಗಿ ಏನಾದ್ರು ಪ್ರಾಬ್ಲಮ್ ಅದು ಆಯ್ತಂದ್ರೂ ಎಲ್ಲ ಇಲ್ಲೇ ಇರ್ತಾವೆ. ಎಲ್ಲ ಎಕ್ಸ್ಟ್ರಾ ಮಟೀರಿಯಲ್ ಏನೈತ್ಲ ಅದೆಲ್ಲ ವರ್ಕ್ಶಾಪ್ ಒಳಗೆ ಇರ್ತೈತಿ. ಮತ್ತೆ ಏನ್ರೆ ಹಂಗೇನ್ರ ರಿಪೇರ್ ಅದು ಮಾಡೋದಿತ್ತಂದ್ರೂ ಎಲ್ಲ ಇಲ್ಲಿ ರಿಪೇರ್ ಆಗ್ತೈತಿ.
ಈಗ ನೀವು ಅಲ್ಲೆಲ್ಲ ಹೊರಗಿಂದ ಆಯ್ತು ಟೂರ, ಅಲ್ಲೆಲ್ಲ ನೋಡ್ರಿ ನೀವು ಯಾವ ಮಷಿನರಿ ಇದಾವೆ, ಇನ್ನೂ ಭಾಳ ಎಲ್ಲ ಇದಾವೆ. ಅವೆಲ್ಲ ಮತ್ತೆ ನಾ ತೋರಿಸ್ತೇನೆ ನಿಮಗೆ. ಇದೊಂದು ಸುಮ್ಮ ಬೇಸಿಕ್ ವಿಡಿಯೋ. ಬಟ್ ಈಗ ನೀವು ನನ್ನೇನು ನೋಡ್ಬೋದು, ಅಲ್ಲೆಲ್ಲ ಮಷಿನರಿಗಳು ಏನು ನೋಡ್ರಿಲ್ಲ ನೀವು, ಅವೆಲ್ಲ ಇಲ್ಲಿಂದನೇ ಕಂಟ್ರೋಲ್ ಆಗ್ತಾವೆ. ಇದೆಲ್ಲ ಕಂಟ್ರೋಲ್ ಪ್ಯಾನಲ್ ಪೂರ್ತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಬರ್ದಿದ್ದೈತಿ ಇಲ್ಲಿ ಜನರೇಟರ್ 1 ಅಂತ ಹೇಳಿ. ಸೊ ಜನರೇಟರ್ 1 ಏನಿಂತ ಇಲ್ಲಿಂದ ಕಂಟ್ರೋಲ್ ಆಗ್ತೈತಿ. ಶೋರ್ ಕನೆಕ್ಷನ್, ಈಗ ತಿಳ್ಕೊಳ್ರಿ, ಶಿಪ್ದ ಇಂಜಿನ್ ನಾವೆಲ್ಲರ ಯೂಸ್ ಮಾಡಲಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಜನರೇಟರ್ ಯಾವುದು ಯೂಸ್ ಮಾಡಲಿಲ್ಲ, ಹೊರಗಿಂದ ನಾವು ಎಲೆಕ್ಟ್ರಿಸಿಟಿ ತೊಗೋಬೇಕಾದ್ರೆ ಇಲ್ಲಿಂದ ಕಂಟ್ರೋಲ್ ಆಗುತ್ತೆ. ಸೆಕ್ಷನ್ 3 ಶೋರ್ ಕನೆಕ್ಷನ್ ಅಂತ ಏನು ಬರ್ದಿತ್ತಲ್ಲ, ಇಲ್ಲಿಂದ ಈ ಪ್ಯಾನಲಿಂದ ಕಂಟ್ರೋಲ್ ಆಗ್ತೈತಿ. ಇದು ಆಕ್ಸಿಲರಿ ಇಂಜಿನ್ 2 ಅಂದ್ರೆ 2ನೇ ಜನರೇಟರ್ ಇಲ್ಲಿಂದ ಕಂಟ್ರೋಲ್ ಆಗ್ತೈತಿ. ಸೊ ಇಲ್ಲೆಲ್ಲ ಏನು ಪ್ಯಾನಲ್ಗಳು ಇದಾವಲ್ಲ, ಇವೆಲ್ಲ ಸಪ್ರೇಟ್ ಕೆಲಸ ಮಾಡ್ತಾವೆ. ಮತ್ತೀಗ ಅಲ್ಲಿ ಹೊರಗಡೆ ಹೋಗ್ಲಿಲ್ಲ ತಿಳ್ಕೊರ, ಅಲ್ಲಿ ಹೊರಗಡೆ ಏನಿತ್ತಲ್ಲ ಆಯಿಲರ್ಗಳು ಹೋಗ್ತಿರ್ತಾರೆ. ಅಂದರೆ ಇಲ್ಲಿಂದ ನೀವು ನೋಡ್ಬೋದು, ಇಲ್ಲಿಂದನೂ ಎಲ್ಲ ಕಾಣ್ತೈತೆ. ಅಲ್ಲಿ ಇಲ್ಲೊಂದು ವಿಂಡೋ ಏನಿತ್ತಲ್ಲ, ಇಲ್ಲಿಂದ ಎಲ್ಲ ಹೊರಗಿಂದ ಕಾಣ್ತೈತೆ. ಮತ್ತೇನಂದ್ರೆ ಈಗ ಅಲ್ಲಿ ಹೋಗುಲ್ದನ ಈಗ ಇಂಜಿನಿಯರ್ಗಳು ಏನಿದಾರಲ್ಲ, ಅವ್ರು ಹೊರಗೆ ಹೋಗೋದಿಲ್ಲ. ಅವ್ರು ಏನು ಮಾಡ್ತಾರೋ, ಆಯಿಲರ್ಗಳು ಇರ್ತಾರಲ್ಲ, ಅವ್ರು ವಾಶ್ ಮ್ಯಾಗಿರ್ತಾರೋ, ಅವ್ರು ಒಳಗೆ ಕುಂತು ಇಲ್ಲಿ ವಾಶ್ ಮಾಡ್ತಿರ್ತಾರ ಇಂಜಿನಿಯರ್ಗಳ. ಸೊ ಅವ್ರು ಹೆಂಗೆ ಮಾಡ್ತಾರೆ ಕಂಟ್ರೋಲ್ ಅಂದ್ರೆ, ಈಗ ನೀವು ನೋಡ್ಬೋದು ನನ್ನಿಂದ. ಸೊ ಸೆನಾನವ್ರು ಏನಿದಾರಲ್ಲ, ಈಗ ತೋರ್ಸತ್ತಾರೋ ಹೇಳತ್ತಾರ ಅವ್ರ. ಇದೇನೈತಲ್ಲ, ಇದು ಮೇನ್ ಕಂಟ್ರೋಲ್. ಇಲ್ಲಿಂದ ನೋಡ್ಬೋದು ನೀವು, ಮೇನ್ ಇಂಜಿನ್ ಅದು ಏನೈತಲ್ಲ ಎಲ್ಲ ಬರ್ದಿದ್ದೈತಿ. ಇಲ್ಲಿ ಎಲ್ಲ ಇದಾವೆ. ಇಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಆಗಲಿ ಮತ್ತು ಎಲ್ಲ ಅಂದ್ರೆ ಇದ್ರೊಳಗೆ ಎಲ್ಲ ತೋರಿಸ್ತಿದ್ವಿ. ಈಗ ನಾರ್ಮಲ್ ಏನಿದಾವಲ್ಲ ಇವೆಲ್ಲ ನಾರ್ಮಲ್ ಆಗಲಿ, ಲೋ ಅಲಾರಮ್ ಆಗಲಿ, ಮತ್ತು ಅದ್ರ ಯೂನಿಟ್ ನೋಡ್ರಿ ನೀವು, ಬಾರ್ ಒಳಗೆ ಐತಿ ಯೂನಿಟ್. ಮತ್ತು ಯಾವ್ದು ಸೆಲ್ಸಿಯಸ್ ಏನಿತ್ತಲ್ಲ, ಇದು ಎಷ್ಟು ಟೆಂಪ್ರೇಚರ್ ಐತೆ ಅದು ತೋರಿಸ್ತೈತಿ. ಮತ್ತು ಇದೇನಿತ್ತಲ್ಲ, ಇದು ಎಲ್ಲ ಇಂಜಿನಿಯರ್ಗಳ ಕೆಲಸ. ಮತ್ತು ಹಂಗೇನ್ರಿ ಅಲಾರಾಮ್ ಅದು ಆಯ್ತಂದ್ರೆ ಇದು ಒಂದು ಯೂನಿಟ್ ಇಲ್ಲಿ ಎಲ್ಲ ಹಿಂಗೆ ಪ್ರಿಂಟ್ ಆಗಿ ಬರ್ತೈತಿ. ನೋಡ್ಬೋದು ನೀವು, ಇದೇನು ಪೇಪರ್ ಐತ್ಲ ಇದ್ರ ಮ್ಯಾಗ ಪ್ರಿಂಟ್ ಆಗಿ ಬಂದಿರ್ತಿ, ಯಾವ ಟೈಮಕ್ಕೆ ಆಗೈತೆ ಅಲಾರಾಮ ಮತ್ತು ಎಲ್ಲಿಂದ ಆಗೈತಿ ಅದೆಲ್ಲ. ಸೊ ನಾವೊಂದು ವಿಡಿಯೋ ಒಳಗೆ ಹೇಳಿದ್ನಿ ನಿಮಗೆ, ಶಿಪ್ ಏನಿತ್ಲ ಅದು ಬ್ರಿಡ್ಜ್ದಿಂದನೂ ಕಂಟ್ರೋಲ್ ಮಾಡಕ್ಕೆ ಬರ್ತೈತಿ ಮತ್ತು ಇಂಜಿನ್ ರೂಮ್ದಿಂದ ಕಂಟ್ರೋಲ್ ಮಾಡಕ್ಕೆ ಬರ್ತೈತಿ. ಸೊ ಈಗ ನೀವು ನಾನೇನು ನೋಡ್ಬೋದು, ಇಲ್ಲಿ ಇಂಥದ ಒಂದು ನಾವು ನಿಮಗೆ ಫಸ್ಟ್ ತೋರಿಸಿದ ಬ್ರಿಡ್ಜ್ ಟೂರ್ ಒಳಗೆ. ಸೊ ಹಡಗ ಬ್ರಿಡ್ಜ್ದಿಂದ ಕಂಟ್ರೋಲ್ ಅಲ್ಲಿಂದ ಏನಾರ ತಪ್ಪಿತ್ತಂದ್ರೂ ಇಂಜಿನ್ ರೂಮ್ದಿಂದನೂ ಕಂಟ್ರೋಲ್ ಮಾಡಕ್ಕೆ ಬರ್ತೈತಿ. ಸೊ ಈಗ ಇಲ್ಲಿ ಏನೇನೈತ್ಲ, ಅಲ್ಲಿ ಏನೇನೈತ್ಲ ಅದು ಇಲ್ಲಿ ಐತಿ. ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಇಲ್ಲಿ ಕಮ್ಮಿ ಇರ್ತೈತಿ. ಬಟ್ ಎಮರ್ಜೆನ್ಸಿ ಪರ್ಪಸ್ ಏನೇನು ಯೂಸ್ ಆಗ್ಬೇಕಲ್ಲ ಅದೆಲ್ಲ ಐತಿ ಇಲ್ಲಿ ನೋಡ್ರಿ ನೀವು. ಸೊ ಇದೇನೈತ್ಲ, ಫಸ್ಟ್ ಸ್ಪೀಡ್ ಕಂಟ್ರೋಲ್ ಮಾಡೋದು ಇದು ಲಿವರ. ಮತ್ತು ಇದು ಅಹೆಡ್ ಅಸ್ಟರ್ನ್. ಅಹೆಡ್ ಅಂದ್ರೆ ಮುಂದಿನ ಸೈಡ, ಅಸ್ಟರ್ನ್ ಅಂದ್ರೆ ಹಿಂದಿನ ಸೈಡ. ಇಲ್ಲಿನೂ ಇರ್ತೈತಿ. RPM ಏನೈತ್ಲ ಅದ. ಮತ್ತು ಇಲ್ಲಿ ನೋಡ್ಬೋದು ನೀವು, ಡು ನಾಟ್ ರನ್ ದ ಇಂಜಿನ್ ಬಿಲೋ 450 RPM ಅಂತೈತಿ. ಅಂದ್ರೆ 450 RPMಗಿಂತನೂ ಕಮ್ಮಿ ಓಡಿಸೋದಿರಂಗಿಲ್ಲ. ಮತ್ತು ಇದೇನಿತ್ಲ ಎಮರ್ಜೆನ್ಸಿ ಸ್ಟಾಪ್. ಎಮರ್ಜೆನ್ಸಿ ಸ್ಟಾಪ್ ಅಂದರೆ ಈಗ ನೀವು ಹೊರಗಡೆ ಏನು ಇಂಜಿನ್ ಐತ್ಲ, ಮೇನ್ ಇಂಜಿನ ಅದು ಇಲ್ಲಿಂದ ಡೈರೆಕ್ಟ್ ಇದೆ. ಎಮರ್ಜೆನ್ಸಿ ಬಟನ್ ಒತ್ತಿದ ಅಂದ್ರೆ ಇಲ್ಲಿಂದನೇ ಕ್ಲೋಸ್ ಆಗ್ತೈತಿ, ಬಂದ್ ಆಗ್ತೈತಿ. ಮತ್ತು ಇದೇನಿತ್ಲ, ಇದೆ ಒಂದು ಎಮರ್ಜೆನ್ಸಿ ಟೆಲಿಫೋನ. ಇದರಿಂದ ಹೆಂಗೆ ಯೂಸ್ ಮಾಡೋದಂದ್ರೆ, ಇದೇನಿತ್ಲ ಈ ನಂಬರ್ಗಳು ನೋಡಿರ್ಬೋದು ನೀವು, ಸಣ್ಣ ಹಿಂಗೆ ತಿರ್ಸೋದ, ಯಾವುದು ಚಾನಲ್ ಬೇಕಲ್ಲ ಅದ, ಎಷ್ಟು ನಂಬರ್ ಬೇಕಷ್ಟ. ಮತ್ತು ಇದನ್ನ ಹಿಂಗೆ ತಿರ್ಸೋದ, ಆಟೋಮೆಟಿಕಲ್ಲಿ ಹೋಗಿ ತಿತ್ಕೋಲ್ಲ. ಮತ್ತು ಬ್ರಿಡ್ಜ್ ಒಳಗೂ ಇದೆಲ್ಲ ಕಂಟ್ರೋಲ್ ಬೆಲ್ಲ ತೋರಿಸೋದನ್ನ. ಅಂದರೆ ಇದು ಏನಿತ್ಲ, ನಂಬರ್ 1 ನಂಬರ್ 2 ಸ್ಟೇರಿಂಗ್ ವೀಲ್ದಾಗ್ಬೋದು, ಇಲ್ಲಾಂದ್ರೆ ಆಕ್ಸಿಲರಿ ಇಂಜಿನ್ ಆಯಿಲ್ ಅಂದ್ರೆ ಹೈಡ್ರಾಲಿಕ್ ಆಯಿಲ್ ಅದು ಆಗ್ಬೋದು, ಇಲ್ಲಿಂದನೇ ಐತಿ. ಫ್ರೆಶ್ ವಾಟರ್, ಬಲಾಸ್ಟ್ ವಾಟರ್ ಅದು ಎಲ್ಲ ಇಲ್ಲಿಂದ ಕಂಟ್ರೋಲ್ ಆಗ್ತೈತಿ. ಸೊ ಈಗೇನು ನೋಡ್ರಲ್ಲ, ಅದೆಲ್ಲ ಮೇನ್ ಇಂಜಿನ್ ಒಳಗಿಂದ. ಬಟ್ ಈಗ ನಾ ಏನು ತೋರ್ಸೋದ ನಿಮಗೆ ಎಮರ್ಜೆನ್ಸಿ ಜನರೇಟರ್. ಎಮರ್ಜೆನ್ಸಿ ಜನರೇಟರ್ ಯಾವಾಗ ಯೂಸ್ ಆಗ್ತೈತೆ ಅಂದರೆ, ಇನ್ ಕೇಸ್ ಭಾಳ ಶಿಪ್ಗಳು ಏನು ಮಾಡ್ತಾವೆ, ಎಮರ್ಜೆನ್ಸಿ ಜನರೇಟರ್ ಏನಿಲ್ಲ, ಯಾವ ಶಿಪ್ ಒಳಗೆ ಕ್ರೇನ್ಗಳು ಇರ್ತಾವೆ, ಲೋಡಿಂಗ್ ಡಿಸ್ಚಾರ್ಜಿಂಗ್ ಮಾಡೋದ್ನಾಗ ಪೋಲ್ಟ್ ಒಳಗೆ ಯೂಸ್ ಮಾಡ್ಕೋತಾರೆ. ಬಟ್ ನಮ್ಮ ಹಡಗೊಳಗೆ ಹೆಂಗಂದ್ರೆ, ನಾವು ಬೈ ಚಾನ್ಸ್ ಎರಡೂ ಈ ಜನರೇಟರ್ ಆಫ್ ಇದ್ದು, ಇಲ್ಲಾಂದ್ರೆ ಇನ್ ಕೇಸ್ ಎಮರ್ಜೆನ್ಸಿ ಅಲ್ಲಿ ಫೈರ್ ಅದು ಆಗಿತ್ತು, CO2 ಅದು ರಿಲೀಸ್ ಮಾಡ್ಬೇಕಾಯ್ತಂದ್ರೆ ಮೇನ್ ಇಂಜಿನ್ ಅಲ್ಲ, ಎರಡೂ ಜನರೇಟರ್ಗಳು ಬಂದ್ ಮಾಡ್ಬೇಕಾಗ್ತದೆ. ಆ ಟೈಮ್ದಾಗ ನಾವು ಇದು ಎಮರ್ಜೆನ್ಸಿ ಜನರೇಟರ್ ಯೂಸ್ ಮಾಡ್ತೀವಿ. ಇದೇನು ಕಂಟಿನ್ಯೂಸ್ ಯೂಸ್ ಮಾಡೋಂಗಿಲ್ಲ. ಇದ್ರ ಹೆಸರು ಎಮರ್ಜೆನ್ಸಿ ಜನರೇಟರ್ ಅಂತ ಐತಂದ್ರೆ, ಇದನ್ನ ಎಮರ್ಜೆನ್ಸಿ ಟೈಮ್ ಒಳಗೆ ಅಷ್ಟೇ ಯೂಸ್ ಮಾಡ್ಕೋತೀವಿ. ಇದು ಹಿಂಗೈತಿ. ಜನರೇಟರ್ ಏನೈತ್ಲ ಎಮರ್ಜೆನ್ಸಿ, ಅದನ್ನ ನಾವು ಎಲ್ಲ ಇಲ್ಲಿ ನೋಡ್ಬೋದು. ನಾನಿಂದು ಪ್ಯಾನಲ್ ಐತಿ, ಇಲ್ಲಿಂದ ಕಂಟ್ರೋಲ್ ಆಗ್ತೈತಿ. ಮತ್ತು ಈ ಸೈಡ್ ನೋಡಿದಂದ್ರೆ ಇಲ್ಲಿ ಬ್ಯಾಟ್ರಿ ಚಾರ್ಜರ್, ಅಂದರೆ ಇದೊಂದು ಎಕ್ಸ್ಟ್ರಾ ಬ್ಯಾಟ್ರಿನೂ ಐತಿ ಇಲ್ಲಿ ಕೆಳಗೆ. ಇದೇನಪ್ಪ ಅಂದ್ರೆ ಎಲ್ಲನೂ ಬಂದ್ ಆಯ್ತು, ಎಲ್ಲ ಬ್ಲ್ಯಾಕ್ಔಟ್ ಆಯ್ತು ಅಂದ್ರೂ ಅದು ಚಲೋ ಇರ್ತದೆ. ಯಾಕಂದ್ರೆ ಸಿಸ್ಟಮ್ ಏನಿದಾವಲ್ಲ
ಫಾರ್ ಎಕ್ಸಾಂಪಲ್ ನಮ್ಮ ಎಗ್ಡಿ ಸಾವು ಇವ ಅದು ಆಗಲಿ ಅವೆಲ್ಲ ಇದ್ರ ಮ್ಯಾಗ ಕಂಟ್ರೋಲ್ ಆಗ್ತಾವೆ. ಸೊ ಅಚಾನಕ್ ಬಂದ್ ಆಯ್ತಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಸೊ ಬ್ಯಾಟ್ರಿ ಯೂಸು ಮಾಡ್ತಾರೆ, ಶಿಪ್ ಒಳಗೆ ಬ್ಯಾಟ್ರಿನೂ ಇರ್ತಾವೆ ಸ್ಟ್ಯಾಂಡ್ ಬೈ ಎಲ್ಲ ಟೈಮು. ಅದ್ರ ಎಲ್ಲಾನು ಬ್ಲ್ಯಾಕ್ಔಟ್ ಆಯ್ತಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಸೊ ಅದ್ರ ಸಂಬಂಧ ಬ್ಯಾಟ್ರಿನೂ ಇರ್ತಾವೆ. ಸೊ ಗೈಸ್, ಇವತ್ತಿನ ವಿಡಿಯೋ ಏನು ನೋಡ್ರಲ್ಲ ನೀವು, ಇದೊಂದು ಬೇಸಿಕ್ ವಿಡಿಯೋ. ಏನೇನು ಮೇನ್ ಇದಾವಲ್ಲ ಅವು ಅಷ್ಟೇ ತೋರಿಸಿದ್ದೆ ನಿಮಗ್ನ. ಮತ್ತು ಮುಂದೆ ಬರೋ ವಿಡಿಯೋ ಏನಿದಾವಲ್ಲ, ಮತ್ತು ಇದು ಹಡಗ ಒಂದು ಸ್ವಲ್ಪ ಸಣ್ಣದೈತೆ. ಮುಂದಿನ ಹಡಗ ಅಂದ್ರೆ ಈ ಹಡಗ ಬಿಟ್ಟು ನಾ ಮುಂದಿನ ಹಡಗೆ ಯಾವಾಗ ಹೋಗ್ತಾನಲ್ಲ ಸೈನ್ ಆಫ್ ಆಗಿ, ಮತ್ತೊಂದು ಸ್ವಲ್ಪ ದೊಡ್ಡ ಹಡಗ ಇತ್ತಂದ್ರೆ ಅಲ್ಲಿ ಮತ್ತೆ ಹೆಚ್ಚು ಮಸ್ನರೀಸ್ ಇರ್ತಾವೆ. ಅಲ್ಲಿ ಒಂದು ಡೀಟೇಲ್ ವಿಡಿಯೋನು ಮಾಡಿಬಿಡ್ತಾನೆ. ಐ ಹೋಪ್ ನಿಮ್ಗೆ ವಿಡಿಯೋ ಚಲೋ ಅನ್ಸುತ್ತಾರೆ. ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ಲೈಕ್ ಮಾಡಿರಿ, ಚಾನಲ್ ಹೊಸವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋನು ಮತ್ತೊಂದು ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ.